ನಮ್ಮ ಕೃಷ್ಣಮೂರ್ತಿಯವರು ನಮ್ಮ ಅಧ್ಯಕ್ಷರು ಒಂದು ನಮ್ಮ ಮಾಜಿ ಶಾಸಕರಿಗೆ ಒಂದು ಆಹ್ವಾನವನ್ನು ಕೊಟ್ಟಿದ್ರು. ನಮ್ಮ ಮೇಲೆ ಅಲಿಗೇಷನ್ ಮಾಡಿರಲ್ಲ, ಅಲಿಗೇಷನ್ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಒಂದು ಆಹ್ವಾನ ಕೊಟ್ಟಿದ್ರು. ಅವರು ನಮ್ಮ ಪಾರ್ಟಿ ಅಧ್ಯಕ್ಷರು ಅವರು ಕೂಡ ಇಲ್ಲಿದ್ದಾರೆ. ನಮ್ಮ ರಾಮನ್ ಸಾಹೇಬ್ ಇದ್ದಾರೆ, ನಮ್ಮ ಅಶ್ವಥ್ ಅವರು ಇದ್ದಾರೆ, ನಮ್ಮ ಗುರು ನಮ್ಮ ಶಿವಕುಮಾರ್ ಅವರು, ನಮ್ಮ ಅಭಿದ್ದು ಎಲ್ಲ ಇದ್ದಾರೆ. ನಮ್ಮ ಸ್ನೇಹಿತರುಗಳೆಲ್ಲ ಇಲ್ಲಿದ್ದಾರೆ. ಅವ್ರು ಆಹ್ವಾನ ಕೊಟ್ಟಾಗ ಅವ್ರು ಆಸ್ ಎ ಪ್ರೆಸಿಡೆಂಟ್ ಹೇಳಿದ್ರು, ಅವರು ನಮ್ಮನ್ನು ಕೇಳ್ಬಿಟ್ಟು ಏನಾರ ವಿಚಾರ ಚರ್ಚೆ ಮಾಡ್ಬೇಕಾದ್ರೆ ಅವರು ವೈಯಕ್ತಿಕವಾಗಿ ಯಾವ ಪ್ರೆಸ್ ಮೀಟು ಮಾಡಲ್ಲ. ಅವ್ರು ಏನಾರು ಮಾಡಬೇಕು ಅಂತಂದ್ರೆ ನನ್ನ ಗಮನಕ್ಕೆ ತಂದ್ಬಿಟ್ಟೆ ಪ್ರೆಸ್ ಮೀಟ್ ಮಾಡೋದು. ಪಾರ್ಟಿ ವಿಚಾರ, ನನ್ನ ವೈಯಕ್ತಿಕ ವಿಚಾರ ಯಾವುದೇ ಆಗ್ತದವರು ಮಾಡಿದ್ರು. ಇದಕ್ಕೇನೋ ಶಾಸಕರು ಅವ್ರ್ಯಾರಿಗೆ ಕೇಳೋಕ್ಕೆ ಮಾಡೋಕ್ಕೆ ಶಾಸಕರೇ ಕರೀಲಿ ಅಂತ ಹೇಳಿದ್ದಾರೆ. ಅದಕ್ಕೆ ಅವರು ನಿಗದಿ ಮಾಡಿದಾಗೆ 25ನೇ ತಾರೀಕು ನಾವು ಅವರೇ ಹೇಳಿದ್ರು ಚಕ್ರಭಾವಿನಲ್ಲಿ ಮಾಡಿ ಅಂತ. ಅದಕ್ಕೆ ಚಕ್ರಭಾವಿನಲ್ಲಿ ನಾನು ನನ್ನ ತಮ್ಮ ಇಬ್ಬರು ಬರಲಿಕ್ಕೆ ತಯಾರಿದ್ದೇವೆ. ಅವರು ಅದು ಯಾವ ರೀತಿಯ ಬ್ಯಾಂಕಲ್ಲಿ ನಾವು ಅದ ಹಣನ ಏನೋ ಕಬ್ಬಣ ಇಟ್ಬಿಟ್ಟು ಚಿನ್ನ ಅಂತ ಹೇಳಿ ದುರುಪಯೋಗ ಪಡಿಸ್ಕೊಂಡು ಹಣ ಮಾಡ್ಕೊಂಡ್ಬಿಟ್ಟವ್ರೆ, ಚುನಾವಣೆಗೆಲ್ಲ ಬಳಸ್ಕೊಂಡ್ಬಿಟ್ಟವ್ರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವರು ಬರೋದಾದ್ರೆ ನಮ್ಗೆ ಹೇಳ್ಬೇಕು. 24ನೇ ತಾರೀಕು ಹೇಳಿದ್ರೆ ನಾನು ಬರ್ತಾ ಇದ್ದೀನಿ ಅಂತ. ನಾವು 25ನೇ ತಾರೀಕು ನಮ್ಮ ಮಾನಸಿಕವಾಗಿ ತಯಾರಿದ್ದೇವೆ ಅಲ್ಲಿ ಬರಲಿಕ್ಕೆ. ಅವ್ರು ಏನೈತೆ ಮಾಹಿತಿ ತಗೊಂಡ್ಬಂದ್ರೆ ಮುಂದೆ ಕೂತ್ಕೊಂಡು ಚರ್ಚೆ ಮಾಡೋಣ. ನಮ್ಮ ತಪ್ಪಾಗಿದೆ ಸಾರ್ವಜನಿಕರು ತೀರ್ಮಾನ ಮಾಡ್ತಾರೆ, ಯಾರು ತಪ್ಪು ಯಾರು ಸರಿ ಅಂತೇಳಿ. ಕಡೆಗೆ ಅಂತಿಮವಾಗಿ ತೀರ್ಪು ಕೊಡ್ತಕ್ಕಂಥವ್ರು ಸಾರ್ವಜನಿಕರೇ. ಅದಕ್ಕೆ ಪದೇ ಪದೇ ಅದನ್ನು ಹೇಳೋದು, ಅದರಿಂದ ಜನಗಳಲ್ಲಿ ಗೊಂದಲ ಉಂಟು ಮಾಡೋದು ಬೇಡ. ಈ ಥರ ನೇರವಾಗಿ ನಾವು ತಲೆ ಬಾಗ್ತೀವಿ. ನಾವೇ ತಪ್ಪು ಮಾಡಿ ನಾವು ಅದು ದುರುಪಯೋಗ ಪಡಿಸ್ಕೊಂಡ್ರೆ ನಾವು ತಲೆ ಬಾಗ್ತೀವಿ. ಅದಕ್ಕೆ ನಿಮ್ಮ ಮುಖಾಂತರ ಬಾಲಕೃಷ್ಣ ಅವರೇ ಹೇಳ್ಬೇಕು, ನನ್ನ ಲೆವೆಲ್ ಬಾಲಕೃಷ್ಣ ಅವ್ರ ಲೆವೆಲ್ಲು, ಕೃಷ್ಣಮೂರ್ತಿ ಅವ್ರು ನಮ್ಮ ಲೆವೆಲ್ ಅಲ್ಲ ಅಂತ ಹೇಳಿದಲ್ಲ. ಅದಕ್ಕೆ ನಾನೇ ಕರೆದಿದ್ದೀನಿ. ದಯಮಾಡಿ ನೀವು 24ನೇ ತಾರೀಕು ನಮಗೆ ಮಾಹಿತಿ ಕೊಟ್ಟರೆ 24ನೇ ತಾರೀಕು ಸಂಜೆ ಒಳಗಡೆ ನನಗೆ ಮಾಹಿತಿ ಕೊಡಬೇಕು. ನಾವು ರೆಡಿ ಇದೀವಿ. 25ನೇ ತಾರೀಕು ನಾವೆಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ, ಬರ್ತೀವಿ. ಅಲ್ಲಿ ಅದ್ರ ಬಗ್ಗೆ ಚರ್ಚೆ ಸರ್. ಅವರು ಅದೇನೆ ಅವ್ರು ಹೇಳಿದಾರಲ್ಲ, ನಾನು ಹೇಳಿರೋದಲ್ಲ, ಅವರೇ ಹೇಳಿರೋದು. ನಿಮ್ಮ ಮುಂದೆ ಹೇಳೋರಲ್ಲ, ನಿಮ್ಮ ಮುಂದೆ ಎಲ್ಲರ ಮುಂದೆ ಹೇಳೋರಲ್ಲ ಅವರು. ನಾವು ನಕಲಿ ಚಿನ್ನ ಮಾಡ್ಬಿಟ್ರು, ಅದೇನೋ ದುಡ್ಡು ತಗೊಂಡೋದು, ಎಲೆಕ್ಷನ್ ಮಾಡ್ಕೊಂಡ್ರು, ಹಂಗೆ ಹಿಂಗೆ ಏನೋ ಹೇಳೋರೆ. ಅದು ಯಾರ ನಾನಂತೂ ದುಡ್ಡು ತಗೊಂಡಿಲ್ಲ, ನಾವಂತೂ ಅದು ತಟ್ಟಿಗೆ ಹೋಗಿಲ್ಲ. ನಾವು ನಮ್ಮ ಕುಟುಂಬದಲ್ಲಿ ಇನ್ನೂ ಕೂಡ ಆ ಒಂದು ದರಿದ್ರ ನಮ್ಗೆ ಇನ್ನೂ ಬಂದಿಲ್ಲ. ಆ ದುಡ್ಡು ತಗೊಂಡು ತಿಂದು ಜೀವನ ಮಾಡುವಂತ ದರಿದ್ರ, ಚುನಾವಣೆ ಮಾಡುವಂತ ದರಿದ್ರ ನಮ್ಗೆ ಇನ್ನೂ ಬಂದಿಲ್ಲ. ಅದೇನೋ ಅವ್ರ ಹತ್ರ ಮಾಹಿತಿ ಐತೆ ಅವ್ರು ಹೇಳಿ, ಅದ್ರ ಬಗ್ಗೆ ನಾವು ಸ್ಪಷ್ಟೀಕರಣ ಅದು ಆಮೇಲೆ ಅಂತ ಹೇಳೋರೆ. ಅದ್ರ ಬಗ್ಗೆ ಈಗ ಚರ್ಚೆ ಮಾಡಬೇಡಿ. ಈಗ ಓನ್ಲಿ 25 ಅಷ್ಟೇ, ಓನ್ಲಿ 1 ಪಾಯಿಂಟ್, ಓನ್ಲಿ 1 ಸಬ್ಜೆಕ್ಟ್. ಅದು ಆಮೇಲೆ ನಾವು ಅಲ್ಲಿ ನನ್ನ ಹತ್ರ ಈಗ 600 ಕೋಟಿ ಹಗರಣ ಮಾಡಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಅಲ್ವಾ. ಅವ್ರ ಹತ್ರ ಹಗರಣ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ತಮ್ಮ ಮುಖಾಂತರ ನನಗೆ ಕೊಟ್ರೆ ಅದನ್ನ ಪರಿಶೀಲನೆ ಮಾಡಿ ಅದನ್ನ ಒಂದು ಡೇಟ್ ಫಿಕ್ಸ್ ಮಾಡೋಣ. ಅದ್ರದ್ದು ತಪ್ಪಾಗಿದ್ರೆ ನನ್ನ ಮೇಲೆ ಶಿಕ್ಷೆ ಆಗಿದೆ. ಹಿಂದೆ ನೀವು ಪೋಸ್ಟ್ ಮಾಡಿದ್ರೆ ಈಗೆಲ್ಲ ಏನೋ ಲಾರಿ ಗಿರಿ ಅದೇ ಅಂತ ಹೇಳೋರೆ. ಲಾರಿ ಹತ್ರ ಅದೇ ಲಾರಿ ತಗೋಬರ್ತೀವಿ ಅಂತ. ಒಂದ್ ಬೇಕಾದ್ರೆ ಲಾರಿ ನಾವು ಟೆಂಪೋನ ಕಳ್ಸೋದ್ರು ಕಳ್ಸಿಕೊಡ್ತೀವಿ. ನೀವ್ ಯಾರ ಹೋಗ್ಬೇಕು, ಸುಮ್ನೆ ಯಾರ ಮಧ್ಯದಲ್ಲಿ ಹೋಗ್ಬೇಡ. ನೀವು ಮಾಧ್ಯಮದವರು ಅದನ್ನ ತಗೊಂಡು ಅವ್ರ ಸ್ವಾಮಿ 600 ಕೋಟಿ ಹಗರಣ ಆಗಿದೆ ಸ್ವಾಮಿ, ನೀವು ಬನ್ನಿ ಅಂದ್ರೆ ನಾನು ಬರುತ್ತೆ. ಅವ್ರೆಲ್ಲರ ಕರಿ ಅವ್ರ ಪಾರ್ಟಿ ಆಫೀಸ್ ಕರೆದ್ರು ಬರ್ತೀವಿ. ಕೆಂಪೇಗೌಡ ಬೈಲಂದ್ರೆ ಎಲ್ಲರ ಮಾಗಡಿ ಇಟ್ಟವನು ಎಲ್ಲೋ ಯಾರು ನಾವು ಮನೆ ತಕ್ಕಂದ್ರು ಬರ್ತೀವಿ. ಹೇಳ್ಬೇಕು 600 ಕೋಟಿ ಹಗರಣ ಸ್ಪಷ್ಟವಾಗಿರ್ಬೇಕು. ಇದು 600 ಕೋಟಿ ಇಂತಿಂತ ವರ್ಕ್ಗಳಿಗೆ ಹಾಕವ್ರೆ, ಇದೆಲ್ಲ ಒಂದು ಕೆಲಸ ಆಗಿಲ್ಲ, ತಿದ್ಬಿಟ್ಟವ್ರು ಇದನ್ನೆಲ್ಲ. ಇದಕ್ಕೆಲ್ಲ ಯಾರ್ಯಾರು ಪಾತ್ರದಾರರು ಹೇಳ್ಬೇಕು, ಸ್ಪಷ್ಟವಾಗಿ ಹೇಳ್ಬೇಕು. ಸುಮ್ಮನೆ 600 ಕೋಟಿ ನಾನು ಹೇಳ್ತೀನಿ 1000 ಕೋಟಿ ತಿಂದ್ಬಿಟ್ಟವ್ರು ಅವ್ರ ಕಾಲದಲ್ಲಿ ಅಂತ. ಅದು ನಾನು ಸ್ಪಷ್ಟೀಕರಣ ಕೊಡ್ಬೇಕಲ್ವಾ. ಅವ್ರು 5 ವರ್ಷ ಶಾಸಕರಾಗಿದ್ದಾಗ 1000 ಕೋಟಿ ಹಗರಣ ನಡೆದೋಯ್ತು ತಿಂದ್ಬಿಟ್ಟವ್ರೆ ನಾನು ಹೇಳ್ತೀನಿ. ಅದಕ್ಕೊಂದು ಸ್ಪಷ್ಟೀಕರಣ ಕೊಡ್ಬೇಕಲ್ಲ ನಾನು ಹೇಳ್ಬೇಕಾರೆ. ಅದಕ್ಕೊಂದು ಜಸ್ಟಿಫಿಕೇಶನ್ ಬೇಕಲ್ಲ. ಸುಮ್ಮನೆ ಏನೋ ಮಾಧ್ಯಮದವ್ರು ಸಿಕ್ಕಿದ್ರು ಅಂತ ಸುಮ್ಮನೆ ಏನೋ ಬಾಯಿ ಬಂದಂಗೆಲ್ಲ ಮಾತಾಡೋದು ಅದು ಸೂಕ್ತ ಅಲ್ಲ. ಗೌರವನೂ ಅಲ್ಲ, ಅವ್ರ ಲೆವೆಲ್ ಗೌರವ ಅಲ್ಲ. ಯಾರೋ ಆದಿಲ್ ಬಿದ್ದಿಲ್ ಹೋಗೋರು ಮಾತಾಡ್ಕೊಳ್ಳಿ. ಅವ್ರ ಲೆವೆಲ್ಗೆ ಮಾಹಿತಿ ಇದ್ರೆ ಮಾಹಿತಿ ಸಮೇತ ನಿಮ್ ಮುಂದೆ ಇಟ್ಟು ಮಾತಾಡಿ ಕರೀಲಿ. ನಾವು ಬಂದು ರೆಡಿ ಇದ್ವಿ. ನಾವಂತೂ ತಿಂದಿಲ್ಲ. ನಿಮ್ಗೆ ದಾಖಲೆ ಕೊಡ್ತಾರಂತೆ, ನಿಮ್ ಮುಖಾಂತರ ತಗೊಳ್ಳಿ, ನಮ್ಮ ಮುಖಾಂತರ ಕೊಡಿ. ನೀವು ಅದಾಗಿದೆ ನೀವು ಹೇಳ್ಬೇಕಂತೆ. ಹಗರಣ ಅಂತ ಹೇಳ್ದವ್ರು ಯಾರು? ನಾನು ಹೇಳಿದ್ದೀನಿ. ನೀವು ದಯಮಾಡಿ ಸುದ್ದಿ ಅವರೇ, ದಯಮಾಡಿ ನಾನು ಪರಿಶೀಲನೆ ಮಾಡಕ್ ನಾನು ಆಡಿಟರ್ ಅಲ್ಲ. ದಯಮಾಡಿ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಕರೆಕ್ಟ್ ಆಗಿ ನೀವು ಇದು ದುರುಪಯೋಗ ಆಗಿದೆ, ಇದು ಇಷ್ಟು 600 ಕೋಟಿ ಯಾವ್ಯಾವ ಕಾಮಗಾರಿಗೆ ಹಾಕಿದ್ರೆ 600 ಕೋಟಿ ಯಾವ ತರ ದುರುಪಯೋಗ ಆಗಿದೆ ಅನ್ನೋದು ಅವ್ರ ಹತ್ರ ಇರ್ಬೇಕಲ್ಲ ಮಾಹಿತಿ. ಅವ್ರು ಮಾತಾಡವ್ರೆ ಸುಮಾರು ಸರಿ. ಅವ್ರು ಹಿಂದೆ ಇದ್ದಾಗ ಅವರು ನಮ್ಮ ಸಿದ್ದರಾಮಣ್ಣನು ಅದ್ರ ಬಗ್ಗೆ ಮಾತಾಡೋರು 600 ಕೋಟಿ ಅಂತ. ಅವ್ರಿಗೆ ಅಧಿಕಾರ ಇತ್ತು, ಅವಾಗ ತನಿಖೆ ಮಾಡಿಸ್ಬಿಟ್ಟಿದ್ರೆ ನಾವೆಲ್ಲ ಜೈಲ್ಗೆ ಹೋಗ್ಬಿಡ್ತಿದ್ವಪ್ಪ. ಅವ್ರಿಗೆ 5 ವರ್ಷ ಅಧಿಕಾರ ಇತ್ತು. ಅವ್ರು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೇ 14 ತಿಂಗಳು ಇದ್ರು. ತನಿಖೆ ಮಾಡ್ಬಿಟ್ಟು ಕ್ರಮ ತಗೊಳ್ರಿ ಅಂದ್ರೆ ನಾವೆಲ್ಲ ಜೈಲ್ಗೆ ಹೋಗ್ಬಿಡ್ತಿದ್ವಿ. ಲೋಕಾಯುಕ್ತ ಏನೋ ಇತ್ತು ಅಂತ ಏನೋ ಹೇಳವ್ರೆ. ಲೋಕಾಯುಕ್ತಕ್ಕೂ ಸರ್ಕಾರ ತನಿಖೆ ಮಾಡೋದಕ್ಕೂ ಸಂಬಂಧ ಇಲ್ಲ. ತನಿಖೆ ಮಾಡ್ಬಿಟ್ಟು ಮಾಜಿ ಶಾಸಕರು ಇಷ್ಟಿದ್ದವ್ರು ಕಣ್ರಿ ಜೈಲ್ಗೆ ಹಾಕ್ಬೇಕು ಅಂದಿದ್ರೆ ಮುಗಿದೋಗಿತ್ತು.
ಮಂಜೂರು ಆಗಿದೆ ಸರ್ ಅವಾಗ. ಅದು ನೀವು ಅವ್ರನ್ನ ಕೇಳ್ಬೇಕು, ನಾನು ಕೇಳ್ಬಾರ್ದು. 600 ಕೋಟಿ ಮೊದಲು 600 ಕೋಟಿ ಪಟ್ಟಿ ಇಸ್ಕೊಳ್ಳಿ, ಆಮೇಲೆ ಮಾತಾಡಿ, ಆಮೇಲೆ ಕೇಳಿ ಅಂತ ಹೇಳಿ ತೀರ್ಮಾನ ಮಾಡಿ, ನೀವೇ ತೀರ್ಮಾನ ಮಾಡಿ. ಹಿಂದೆ ಬಹಿರಂಗ ಚರ್ಚೆಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಪಂಥಾವನ್ನ ನಡೆದಿತ್ತ? ಬಹಿರಂಗ ಚರ್ಚೆಗಳು ನಡೀಬೇಕು ಅಂತ ಹೇಳಿ ನಾನೊಂದ್ಸರಿ 600 ಕೋಟಿ ಬಂದಾಗ ನಾನು ಕೆಂಪೇಗೌಡ ಬಯಲುರಂಗ ಮಂದಿರದಲ್ಲಿ ಒಂದ್ಸರಿ ಹೋಗಿದ್ದೆ, ಅವ್ರು ಬರ್ಲಿಲ್ಲ, ನಾನು ಕರೆದಿದ್ದೆ ಅವ್ರಿಗೆ. ಮಹದೇಶ್ವರ ದೇವಸ್ಥಾನ ತಾವು ರಸ್ತೆ ವಿಚಾರ ಚರ್ಚೆ ಮಾಡಕ್ಕೆ, ಯಾವ್ದೋ ಇದನ್ನ ಈ ರಸ್ತೆ ಮಾಗಡಿ ಬೆಂಗಳೂರು ರಸ್ತೆ ಆಗಿದೆಯಲ್ಲ, ಈ ರಸ್ತೆ ಯಾರ ಕಾಲದಲ್ಲಿ ಆಯ್ತು ಏನಾಯ್ತು ಅದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಅಲ್ಲಿ ಕರೆದಿದ್ದು, ಅಲ್ಲೂ ಬರ್ಲಿಲ್ಲ. ಇಲ್ಲಿ ಕರೆದ 600 ಕೋಟಿನ ನಾವು ಕೆಂಪೇಗೌಡ ಬಯಲುರಂಗ ಮಂದಿರದಲ್ಲಿ ನಾನು ಶಾಸಕನಾಗಿದ್ದಾಗಲೇ ಇವರು ಹೇಳ್ದಾಗಲೇ ಕರೆದೆ, ಅದನ್ನ ಆವಾಗ್ಲೂ ಬರ್ಲಿಲ್ಲ. ಹಿಂಗೆ ಈಗ ಜವಾಬ್ದಾರಿ ಸ್ಥಾನದಲ್ಲಿರೋರು ಉಡಾಫೆ ಮಾತುಗಳು ಆಡಬಾರ್ದು ಅಂತ ಮನವಿ ಮಾಡ್ತೀವಿ ನಾವು ಹೇಳ್ತೀವಿ, ಅದು ತಿಂದ್ಬಿಟ್ರು ಇದು ತಿಂದ್ಬಿಟ್ರು ಹಂಗ್ ಮಾಡ್ಬಿಟ್ರು, ಅದಕ್ಕೆಲ್ಲ ಒಂದು ದಾಖಲೆ ಕೊಟ್ಟು ನಾವು ಮಾತಾಡ್ಬೇಕು. ಅದೊಂದು ಗೌರವ, ದಾಖಲೆ ಕೊಟ್ಟು ಮಾತಾಡೋದು ಒಂದು ಗೌರವ. ಸುಮ್ಮನೆ ಏನೋ ಕೂತ್ಕೊಂಡು ವೀರಾವೇಶವಾಗಿ ಮಾತಾಡೋದು, ಏಕವಚನದಲ್ಲಿ ಮಾತಾಡೋದು, ಇವೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಮಾತಾಡ್ಲಿ, ಏನಾದ್ರು ಇದ್ರೆ ನನ್ನ ಮೇಲೆ ಕೇಸ್ ಹಾಕ್ಸ್ಲಿ, ನನ್ನ ಮೇಲೆ ತನಿಖೆ ಮಾಡಿಸ್ಲಿ, ನಮ್ಮನ್ನು ಜೈಲಿಗೆ ಕಳಿಸ್ಲಿ, ಇನ್ನೂ ಬೇರೆ ಬೇರೆ ವಿಚಾರಗಳು ಹೇಳೋರೆ, ಅದನ್ನೆಲ್ಲ ಸೂಕ್ತ ಸಂದರ್ಭದಲ್ಲಿ ಚರ್ಚೆ ಮಾಡೋಣ ಅಲ್ವಾ, ಆಮೇಲೆ ಮಾಡಿ. ಈಗ ಸದ್ಯಕ್ಕೆ 25ನೇ ತಾರೀಕು ಕಾರ್ಯಕ್ರಮ. ನೀವು ಮಾಡ್ತಿರೋ ರಸ್ತೆನೂ ಕಳಪೆ ಕಾಮಗಾರಿಗಳು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆಲ್ಲ ಈ ಅವ್ರಿಗೆ ಇಲಾಖೆಗಳವೇ ರೀ, ಕೊಡ್ಲಿ, ನಾನೇ ಕಾಂಟ್ರಾಕ್ಟ್ರು ಮಾಡಿದ್ರೆ ಅವನು ಅನುಭವಿಸ್ತಾನೆ. ಪರಿಶೀಲನೆ ಮಾಡ್ತಿಲ್ಲ ಸರಿಯಾಗಿ. ಏನ್ ಪರಿಶೀಲನೆ? ಬಿಲ್ ಬರೆಯೋರು ಯಾರು? ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಕನ್ಫರ್ಮ್ ಮಾಡೋನು ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಅಸಿಸ್ಟೆಂಟ್ ಇಂಜಿನಿಯರ್ AW ಬರ್ದು ಕಳಿಸ್ತಾರೆ. ಅದ್ ನೀಸ್ಕೊಳ್ಳಿ, RTI ನಲ್ಲಿ ಹಾಕಿದ್ರೆ ಕೊಡ್ತಾರೆ ಅವ್ರಿಗೆ, ಇಲ್ಲ ಮಾಜಿ ಶಾಸಕರು ಪತ್ರ ಕೊಟ್ಟರು ಕೊಡ್ತಾರೆ. ಅದು ತಗೊಂಡೋಗಿ ತನಿಖೆ ಮಾಡಿಸ್ಲಿ. ಕಳಪೆ ಕಾಮಗಾರಿ ಸುಮ್ಮನೆ ಕೂತ್ಕೊಂಡು ಸುಮ್ಮನೆ ಕಳಪೆ ಕಾಮಗಾರಿ ಅಂತ ಹೇಳ್ಬಾರ್ದು. ಅದನ್ನ ನೋಡ್ರಿ, ನಾನು ತನಿಖೆ ಮಾಡಿಸಿದ್ದೀನಿ, ನನ್ನ ಯಾವನು ಉಪ್ತಿಂದ ಅವ್ನು ನೀರು ಕುಡಿತಾನ್ರಿ, ನನಗೇನಾಗಬೇಕು? ನಾನು ಗ್ರಾಂಟ್ ನ ತರದು ಯಾವ ಕಾಮಗಾರಿ ಮಾಡಬೇಕು ಅಂತ ತೀರ್ಮಾನ ಮಾಡೋನು ಶಾಸಕ, ಮತ್ತೆ ನಮ್ಮ ಮುಖಂಡರುಗಳು, ನಮ್ಮ ಹಿಂಬಾಲಕರುಗಳು ತೀರ್ಮಾನ ಮಾಡ್ತೀವಿ. ಆದ್ರೆ ಅದನ್ನ ಮಾಡಿಸೋರು ಯಾರು? ಕೆಲಸನ ಅಧಿಕಾರಿಗಳು. ತಪ್ಪು ಮಾಡಿದ್ರೆ ಯಾರು ಹೋಗ್ತಾರೆ ಮನೆಗೆ? ಅಧಿಕಾರಿಗಳು ಹೋಗ್ತಾರೆ. ಅದಕ್ಕೂ ನಮ್ಗೆ ಏನ್ ಸಂಬಂಧ? ಕಳಪೆ ಕಾಮಗಾರಿ ಇದ್ರೆ ವಿರೋಧ ಪಕ್ಷದವರು ಅವರೇ ಕೇಳಲಿ, ಕೇಳಬೇಕು. ಮೊನ್ನೆ ಅವ್ರು ಯಾರೋ ಬಿಡದಿನಲ್ಲಿ ಕೇಳಿದಾಗ ನಾನೊಂದು ಸ್ವಾಗತ ಬಯಸ್ತೆ, ಕೊಡ್ರಿ ತನಿಖೆಗೆ ಅಂತಂದೆ. ಬಿಡದಿಯವರೊಬ್ಬರು ಸ್ನೇಹಿತರು ಕೇಳಿದ್ರು ನನ್ನ, ಇಲ್ಲೇನೋ ಕಳಪೆ ಸ್ವಾಗತ ಬಯಸ್ತೆ, ಇನ್ನೂ ಬೇರೆಯವ್ರನ್ನೆಲ್ಲ ಹಾಕಿ ಕೇಳ್ರಿ, ಕೊಡ್ರಿ ಅಂತಂದೆ. ಇಂಜಿನಿಯರ್ಗಳು ಅಲರ್ಟ್ ಆಯ್ತಾರೆ, ಒಳ್ಳೆ ಕೆಲಸ ತಗೋತಾರೆ. ಬೆಳಿಗ್ಗೆ ನಮಗೂ 108 ಕೆಲಸ ಇರ್ತವೆ, ಓಡಾಡ್ತಾ ಇರ್ತೀವಿ. ಇವ್ರು ಒಳ್ಳೆ ಕೆಲಸ ಮಾಡ್ತಾವ್ರೆ, ಮಂಜು ಮಾಡ್ಲಿ, ಅದನ್ನ ಮುಂದುವರ್ಸ್ಲಿ ಅಂತ ಹೇಳಿದ್ದೀರಪ್ಪ. ಹಾಗಾದ್ರೆ ಮಾಜಿ ಶಾಸಕರು ಎಲ್ಲೋ ಒಂದ್ ಕಡೆ ಜನಗಳನ್ನ ದಿಕ್ತಪ್ಸಕ್ಕೋಸ್ಕರ ಈ ತರ ಹೇಳಿಕೆ ಹೇಳ್ಕೊಡ್ತಾರೆ ಬಾಲಿಶವಾಗಿ. ನೀವು ಅವ್ರನ್ನ ಕೇಳ್ಬೇಕು, ನಾನು ಹೇಳಕ್ ತಯಾರಿಲ್ಲ. ಅವ್ರನ್ನ ಕೇಳ್ಬೇಕು, ಇವೆಲ್ಲ ಪ್ರೂವ್ ಆಗ್ಬೇಕಲ್ಲಪ್ಪ. ಹೇಳಿರವೆಲ್ಲ ಪ್ರೂವ್ ಆದ್ರೆ ಇಲ್ಲ ಅವ್ರು ಕರೆಕ್ಟ್ ಆಗೈತೆ ಅಂತ ಹೇಳ್ಬೋದು. ಅದು ಸರಿ ಇಲ್ಲ ಅಂತಂದಾಗ ದಿಕ್ತಪ್ಸಕ್ಕೆ ಅಂತ ಅರ್ಥ ಮಾಡ್ಕೊತಾರೆ ಜನ. ಅದೇ ಬರೀ ಗಾಳಿಯಲ್ಲಿ ಗುಂಡು ಹೊಡಿತಾವ್ರೆ ಅಂತ ಚರ್ಚೆಗೆ ಬರ್ಲಿ, 25 ಕೇಳೋಣ. ಅವ್ರೇನು ಅಲ್ಲಿಗೆ ಬರಲ್ಲ, ತಾಲೂಕ್ ಪಂಚಾಯತ್ 20 ಅಂತೆಲ್ಲ ಒಂದ್ ಕಡೆ ಹೇಳ್ಕೊಡ್ತಾರೆ. ಹೇಳೋರಲ್ರಿ, ಸ್ಪೆಸಿಫಿಕ್ ಈ ಕೇಸಿಗೆ ಮಾತ್ರ ಬರ್ತೀನಿ ಅಂತ ಹೇಳೋರು. ಬರ್ಲಿ, ಅದಕ್ಕೆ ಬರ್ಲಿ. ತಾಲೂಕ್ ಆಫೀಸ್ಗೋ ಇನ್ನೊಂದಕ್ಕೆ ಈ ಬಾಕಿವೆಲ್ಲ ನೀವು 600 ಕೋಟಿ ಅವೆಲ್ಲ ಎಲ್ಲೆಲ್ಲಿ ಕರೀತಾರೋ ಅಲ್ಲ ಬರ್ತೀವಿ ನಾವು. 24th ಸ್ಪಷ್ಟೀಕರಣ ಕೊಡಬೇಕು. 24th 24 ನೀವು ಮಾಧ್ಯಮದವ್ರ ಮುಖಾಂತರ ನನ್ನ ಅವರೇ ಕರಿಬೇಕು ಅಂತ ಹೇಳೋರು, ನಾನೇ ಕರೆದಿದ್ದೀನಿ. ನೀವು 24ನೇ ತಾರೀಕು ಸಂಜೆ 6 ಗಂಟೆ ಒಳಗಡೆ ನೀವು ನನಗೆ ಹೇಳ್ಬೇಕು, ರೆಡಿ ಅವರೇ ಬರ್ತಾರ ಇಲ್ವೋ ಅಂತ. ಸುಮ್ನೆ ನಾನ್ ಬಂದಾಗ ಕಾಯ್ಕೊಂಡು ಕೂತ್ಕೊಳ್ಳ. ನೀವು ಅವ್ರು ಕನ್ಫರ್ಮ್ ಮಾಡಿ ನಾನು ಬರ್ತೀನಿ ತಗೊಂಡು ಹೋದ್ರೆ ನಾನ್ ಬರ್ತೀನಿ 25. ಇಲ್ಲ ನಮಗ್ ಬೇರೆ ಕೆಲಸವೇ ನಾವು ಮಾಡ್ಕೊತೀವಿ 25ನೇ ತಾರೀಕು. ದಾಖಲಾತಿಗಳನ್ನ ಅಂಚೆ ಮೂಲಕ ನಿಮಗೆ ಕಳಿಸಿರೋದು ನಿಜ? 600 ಕೋಟಿ ಅದು. ಅದು ನನಗೆ ಗೊತ್ತಿಲ್ಲ, ನನಗಂತೂ ಸಿಕ್ಕಿಲ್ಲ. ಯಾವ ಅಂಚೆ ಎಲ್ಲಾಕವ್ರ ಯಾವ ಲೆಟರ್ ಎಲ್ಲಾಕವ್ರ ನನಗಂತೂ ಗೊತ್ತಿಲ್ಲ. ನನಗಂತೂ ಗೊತ್ತಿಲ್ಲ ಎಲ್ಲಿ ಬಂದದೆ ಅಂತ. ಎರಡು ಕಳಿಸಿದ್ದೀವಿ. ಈಗ ಈ ಒಂದು ಯಾವುದೋ ಪಟ್ಟಿ ತಗೊಂಡ್ಬಿಟ್ಟು ಕಳಿಸಿದೀನಿ ಅಂತ ಅಲ್ಲ, ಸ್ಪೆಸಿಫಿಕ್ ಆಗಿ ನೀವು ಐಡೆಂಟಿಫೈ ಮಾಡಿ ಇದು 600 ಕೋಟಿ ಇಷ್ಟ ಆಗಿದೆ, ಇಂತಿಂತ ರಸ್ತೆಗಳು ಇವೆಲ್ಲ ದುರುಪಯೋಗ ಆಗಿದೆ, ಇದಕ್ಕೆಲ್ಲ ಯಾರ್ಯಾರು ಹೊಡೆ ಅಂತ ಅದನ್ನ ಹಾಕ್ಬೇಕು. ಸುಮ್ಮನೊಂದು ಬುಕ್ ತೋರಿಸ್ಬಿಟ್ಟು ನಿಮ್ಗೆ ನಾನು ಕಳಿಸ್ತಾ ಇದೀನಿ ಅಂತ ಯಾವ್ದೋ ಬುಕ್ಲೆಟ್ ಕಳಿಸ್ಬಿಟ್ರೆ ಸಂಬಂಧಪಟ್ಟದ್ದು ಹಾಕ್ಲಿ. 600 ಕೋಟಿ ಕೊಟ್ಟು ಪಟ್ಟಿ ಕೊಟ್ಟು ಮತ್ತೆ ನೀವು ಪಟ್ಟಿ ಇಸ್ಕೊಳ್ಳಿ. 600 ಕೋಟಿದ 600 ಕೋಟಿ ವರ್ಕನ್ ಪಟ್ಟಿ ಇಸ್ಕೊಳ್ಳಿ. ಆಮೇಲೆ ಅದು ಸರಿನಾ ಇಲ್ವೋ ಅನ್ನೋದು ಆಮೇಲೆ ನೀವು ನಾವು ತೀರ್ಮಾನ ಮಾಡುವ.